ನಮಸ್ಕಾರ ಸ್ನೇಹಿತರೆ, ಬಂದ್ರ ಬನ್ನಿ. ಈ ಕತೆ ನಡೆದಿದ್ದು 2010ರಲ್ಲಿ. ಅಲ್ಲಿಂದ ಇಲ್ಲಿ ತನಕ ಈ ಸ್ಟೋರಿನ ಯಾರು ಕೂಡ ಬಗೆಹರಿಸಕ್ಕೆ ಆಗಲೇ ಇಲ್ಲ. ಸೊ ಈ ಸ್ಟೋರಿ ಯಾವ ಥರ ಇದೆ ಅಂದರೆ ತುಂಬ ಹಾರರ್, ಮಿಸ್ಟ್ರಿ ಮತ್ತು ಥ್ರಿಲ್ಲರ್ ಆಗಿರುವಂಥ ಸ್ಟೋರಿ ಅಂತಲೇ ಹೇಳು. ಇದು ಒಬ್ಬರ ಜೀವನದಲ್ಲಿ ನಿಜವಾಗ್ಲೂ ನಡೆದಿರುವಂಥ ಘಟನೆ. ಈ ಕಥೆನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. 2010ರಲ್ಲಿ ಯೂಸಫ್ ಅನ್ನೋನು ನ್ಯೂಯಾರ್ಕಲ್ಲಿ ದೊಡ್ಡ ಕೆಲಸದಲ್ಲಿ ಇರ್ತಾನೆ. ಕಾಶ್ಮೀರದಲ್ಲಿ ಇವನ ಅಪ್ಪ ಅಮ್ಮ ಜೊತೆ ಜಗಳ ಆಡಿಬಿಟ್ಟು ಅಪ್ಪ ಅಮ್ಮ ಪರಿಸ್ಥಿತಿನ ನೋಡೋಕ್ಕಾಗಲಾರ್ದೆ ನ್ಯೂಯಾರ್ಕ್ ಹೋಗಿ ಸೆಟ್ಲಾಗಿ ಅಲ್ಲಿ ಒಂದು ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಹಾಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದು ದಿನ ಇವನಿಗೆ ಒಂದು ಕಾಲ್ ಬರುತ್ತೆ ಮನೆಯಿಂದ. ಯೂಸಫ್, ನೀನು ಕಾಶ್ಮೀರ್ಗೆ ಬೇಗನೆ ಬರಬೇಕು, ನಿಮ್ಮ ಅಪ್ಪ ಅಮ್ಮಗೆ ಹುಷಾರಿಲ್ಲಪ್ಪ ಅಂತ ಹೇಳ್ತಾರೆ ಒಬ್ಬರು ಅಕ್ಕಪಕ್ಕ ಮನೆಯವರು. ಸೊ ಯೂಸಫ್ಗೆ 20 ವರ್ಷ ಆಯಿತು ನಾನು ಮನೆಗೆ ಹೋಗಿ, ಇವಾಗ ಈ ಥರ ಫೋನ್ ಮಾಡಿ ಹೇಳ್ತಿದ್ದಾರಲ್ಲ ಅಂತೇಳಿ ಆನ್ ದಿ ಸ್ಪಾಟ್ ಫ್ಲೈಟನ್ನು ಬುಕ್ ಮಾಡಿಬಿಟ್ಟು ಡೆಲ್ಲಿಗೆ ಬಂದು ಇಳಿತಾನೆ. ಅಲ್ಲೇ ಇರುವಂಥ ಕ್ಯಾಬ್ಗೆ ಮತ್ತೆ ಬುಕ್ ಮಾಡಿ ಕಾಶ್ಮೀರ್ಗೆ ಹೊರಡ್ತಿರ್ಬೇಕಾದ್ರೆ ಇವನಿಗೆ ತಲೆಯಲ್ಲಿ ಹಲವಾರು ತರಹದ ಆಲೋಚನೆಗಳು ಬರ್ತಾ ಇರುತ್ತೆ. ನಾನು ಸಣ್ಣವಿದ್ದಕರ ಬಿಟ್ಟು ಹೋಗಿದ್ದೆ 20ನೇ ವಯಸ್ಸಲ್ಲಿ, ಇವಾಗೂ ಹಾಗೆ ಇದೆಯಾ? ಯಾವ ಥರ ಇರ್ಬೋದು ಅವರು? ಕಾಶ್ಮೀರ್ ಥರನೇ ಇದೆಯಾ ಅಥವಾ ಬೇರೆ ಯಾವ ಥರ ಆಗಿದೆಯಾ? ನಾನಿರುವಂಥ ಮನೆ, ನನ್ನ ಸ್ನೇಹಿತರು, ಅಕ್ಕಪಕ್ಕ ಇರುವಂತಹ ಕಿರಾಣಿ ಸ್ಟೋರ್ಗಳು, ನಾವು ಸ್ನೇಹಿತರು ಕೂಡಿ ಆಡ್ತಿರುವಂಥ ಪ್ಲೇಗ್ರೌಂಡು ಯಾವ ಥರ ಇರ್ಬೋದು, ಹೆಂಗಿರ್ಬೋದು, ಅಥವಾ ಇಲ್ಲ ಮಾಡರ್ನ್ ಆಗಿರತ್ತಾ ನ್ಯೂಯಾರ್ಕ್ ಥರ ಅಂದೇಳಿ ಹಾಗೆ ಯೋಚನೆ ಮಾಡ್ತಾ ಹೋಗ್ತಾರೆ. ಇವನ ಜೀವನದಲ್ಲಿ ಕಾಶ್ಮೀರಕ್ಕೆ ಬಂದ ಮೇಲೆ 2 ಥರ ಮಿಸ್ಟ್ರಿಯಸ್ ಸ್ಟೋರಿ ನಡೆಯುತ್ತೆ. ಸೊ ಇವನಿಗೆ ಕೂಡ ಶಾಕ್ ಆಗಿ ದಂಗಾಗ್ಬಿಡ್ತಾನೆ. ಬನ್ನಿ ನೋಡ್ತಾ ಕಲಿಯೋಣ. ಸೊ ಹಾಗೇ ಯೋಚನೆ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ಇವನಿಗೆ ಒಂದು ಶಾಪ್ ಕಾಣಿಸುತ್ತೆ. ಆ ಶಾಪಲ್ಲಿ ಇವನು ನೆನಪು ಮಾಡ್ಕೋತಾನೆ, ಕಿರಾಣಿ ವಸ್ತುಗಳು ತೊಗೊಳಕ್ಕೆ ಬರ್ತಿದ್ನಲ್ಲ, ಅವಾಗ ನಾನು ಸಣ್ಣವನಿದ್ದಕ್ರ ಒಬ್ಬರು ಅಂಕಲ್ ಇದ್ದರು, ಇವಾಗ ಅವ್ರ ಮಗ ಕೆಲಸ ಮಾಡ್ತಿದ್ದಾನಲ್ಲ ಅಂಥೇಳಿ. ಸೊ ತುಂಬ ಎಕ್ಸೈಟ್ಮೆಂಟಲ್ಲಿ ಊರಿಗೆ ಹೋಗ್ತಾ ಇರ್ತಾನೆ. ಸೊ ಹಾಗೆ ಹೋಗ್ತಾ ಅವನ ಮನೆಯೇ ಬಂದ್ಬಿಡುತ್ತೆ. ಸೊ ಕಾರಿಂದ ಆಚೆ ಬಂದು ನೋಡ್ತಾನೆ, ಸುತ್ತಮುತ್ತ ತುಂಬ ಖುಷಿ ಆಗ್ತಿರುತ್ತೆ, ಆನಂದ ಇರುತ್ತೆ. ನಮ್ಮ ಅಪ್ಪ ಅಮ್ಮಗೆ ನೋಡ್ಬೋದಲ್ಲ, ನನ್ನ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ಬೋದಲ್ಲ ಅಂಥೇಳಿ ತುಂಬ ಆಸೆಯಿಂದ ಕಾಶ್ಮೀರಕ್ಕೆ ಬಂದಿರ್ತಾನೆ. ಹಾಗೇ ನಡ್ಕೊತ ಅವನ ಮನೆ ಮುಂದೆ ಹೋಗಿ ಅವನ ಲಗೇಜನ್ನು ಇಡ್ತಾನೆ. ಸೊ ಡೋರನ್ನು ನಾಕ್ ಮಾಡ್ತಾನೆ ಟಕ್ಕಂತ, ಆದರೆ ಯಾರೂ ಕೂಡ ಶಬ್ದನೇ ಮಾಡಲ್ಲ. ಅವ್ರ ಅಮ್ಮಗೂ ಕೂಡ ಮತ್ತೆ ಫೋನ್ ಹಚ್ತಾನೆ, ಯಾರೂ ಕೂಡ ಏನೂ ಸೌಂದೇ ಮಾಡಲ್ಲ. ಹಾಗೇ ನಾಕ್ ಮಾಡ್ತಿರ್ಬೇಕಾದ್ರೆ ಅಕ್ಕಪಕ್ಕ ಮನೆಯವರು ಎಲ್ಲರೂ ಬಂದು ಒಂದು ಕಡೆ ಗುಂಪಾಗ್ತಾರೆ. ಅವನಿಗೆ ಗುರಾಯಿಸಿ ನೋಡ್ತಿರ್ತಾರೆ. ಏನಾಗಿರ್ಬೋದು ಅಂತೇಳಿ ವಿಚಾರ ಮಾಡಿಬಿಡು, ಇವಾಗ ನಾನು ಬಂದಿರೋ ಟೈಮ್ ಸರಿ ಇಲ್ಲೇನೋ, ನಾನು ಸಾಯಂಕಾಲ ಬರೋಣ ಅಂಥೇಳಿ ಆ ಲಗೇಜನ್ನು ತಗೊಂಡು ಹಿಂದೆ ತಿರುಗಬೇಕಾದ್ರೆ ಮನೆಯಿಂದ ಒಂದು ಶಬ್ದ ಬಂದು, ಓ ಮನೇಲಿ ಇದ್ದಾರೆ ಅಂಥೇಳಿ ಡೋರ್ ಓಪನ್ ಮಾಡಿ ಒಳಗೆ ಹೋಗ್ತಾನೆ. ನಾನೇ ಅವ್ರ ಅಮ್ಮಗೆ ಕರಿತಾನೆ, ಅಮ್ಮ 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 ಅಂತೇಳಿ. ಸೌಂಡೇ ಮಾಡಲ್ಲ. ಸ್ವಲ್ಪ ಹೊತ್ತು ಮನೆ ಸ್ವಲ್ಪ ಹಿಂಗೆ ಮೇಲೆ ತಾಳಿಗೆಲ್ಲ ನೋಡ್ತಿರ್ತಾನೆ. ಮೇಲೆಯಿಂದ ಅಂದರೆ ಫಸ್ಟ್ ಫ್ಲೋರಿಂದ ಒಂದು ಸೌಂಡ್ ಬರುತ್ತೆ. ಆವಾಗ ಇವ್ರ ಅಪ್ಪ ಅಮ್ಮನೇ ಇರ್ಬೋದು ಅಂಥೇಳಿ ಫಸ್ಟ್ ಫ್ಲೋರ್ಗೆ ಓಡಿ ಹೋಗಿ ನೋಡ್ತಾನೆ. ಅವ್ರ ಅಪ್ಪ ಅಮ್ಮ ಅಲ್ಲೇ ಮಲಗಿರ್ತಾನೆ. ಅಪ್ಪಗೆ ತುಂಬ ವಯಸ್ಸಾಗಿರುತ್ತೆ. ಅವರಪ್ಪ ಹಾಸಿಗೆನೇ ಹಿಡಿದಿರ್ತಾರೆ, ಆದರೆ ಅವರ ತಾಯಿ ಕೇರನ್ನು ಮಾಡ್ತಿರ್ತಾರೆ. ಇಬ್ಬರಿಗೂ ತುಂಬ ವಯಸ್ಸಾಗಿರುತ್ತೆ. ಸೊ ಹಾಗೆ ಮಾತಾಡ್ತಾ ರಾತ್ರಿ ಹೊತ್ತಾಗತ್ತೆ. ಹಂಗೆ ಊಟನೂ ಮಾಡ್ತಾರೆ. ಸೊ ಇವನು ನ್ಯೂಯಾರ್ಕಿಂದ ತಂದಿರುವಂಥ ಎಲ್ಲ ವಸ್ತುಗಳನ್ನು ಅವ್ರ ತಂದೆ ತಾಯಿಗೆಲ್ಲ ತೋರಿಸ್ಬಿಟ್ಟು ತಂದೆ ತಾಯಿಗೆ ಖುಷಿ ಪಡಿಸ್ತಾನೆ. ನಾನು ಹಿಂಗೆ ಮಾಡ್ತಿದ್ದೀನಿ, ಹಂಗೆ ಮಾಡ್ತಿದ್ದೀನಿ ಅಂತೇಳಿ. ಸೊ ಎಲ್ಲರೂ ಆರಾಮಾಗಿ ಊಟ ಮಾಡ್ತಾರೆ. ಈ ಯೂಸಫ್ಗೆ ನೀರು ಕುಡಿಬೇಕಂತೇಳಿ ಫಸ್ಟ್ ಫ್ಲೋರಿಂದ ಕೆಳಗಿಳಿದ್ದಾನೆ. ಸೊ ಅವನಿಗಲ್ಲಿ ಒಂಥರ ಫೀಲ್ ಆಗ್ತಿರುತ್ತೆ. ಸೊ ಇಲ್ಲಿ ಯಾರೋ ಇದ್ದಾರಲ್ಲ, ಏನೋ ನನ್ನ ಹಿಂದೆ ನೆಗೆಟಿವ್ ಆಗಿರುವಂಥ ಒಂದು ಎನರ್ಜಿ ಓಡಾಡ್ತಿದೆಯಲ್ಲ ಅಂತೇಳಿ ಫೀಲ್ ಆಗ್ತಿರುತ್ತೆ. ಇವನು ಅದೇ ಯೋಚನೆಯಲ್ಲಿ ನೀರು ತುಂಬಿಕೊಳ್ತಾ ಇರ್ತಾನೆ. ಒಂದು ಕಡೆ ಕಿಟಕಿಯಲ್ಲಿ ಒಂದು ಕೈ ಇಟ್ಟಿರುವಂಥ ವ್ಯಕ್ತಿಗಳು ಕಾಣಿಸ್ತಾರೆ. ಸೊ ಎಲ್ಲ ಕಿಟಕಿಯಲ್ಲಿ ವಿಚಿತ್ರ ಆಗಿರುವಂಥ ಕೈಗಳು ಅಕ್ಕಪಕ್ಕ ಹಿಡಿತಿರ್ತಾರೆ. ಇವನಿಗೆ ಒಂಥರ ಭಯ ಆಗ್ತಿರುತ್ತೆ, ಏನು ಈ ಥರ ಬಂದಿದೆಯಲ್ಲ ಅಂತೇಳಿ
ಸರಿ ಬಿಡು ಅಂತೇಳಿ ಅಲ್ಲಿ ಎಷ್ಟಿರುತ್ತೋ ಅಷ್ಟು ನೀರನ್ನು ತುಂಬಿಕೊಂಡು ಮತ್ತೆ ಫಸ್ಟ್ ಫ್ಲೋರ್ಗೆ ಹೋಗಿ ಕೇಳ್ತಾನೆ. ಅಮ್ಮ, ವಿಚಿತ್ರ ಆಗಿರುವಂಥ ಘಟನೆ ನಡೀತಿತ್ತು ತಳಗೆ. ಎಲ್ಲ ಕಿಟಕಿಯಲ್ಲಿ ವಿಚಿತ್ರ ಆಗಿರುವಂಥ ಕೈಗಳು ಬಂದಿತ್ತಮ್ಮ. ಏನಿದು ಈ ಥರ ನಡೀತಿದೆಯಲ್ಲ ಅಂತೇಳಿ. ಆವಾಗ ಅವರಮ್ಮ ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು, ಏನಿಲ್ಲಪ್ಪ, ಆ ಥರದ್ದು ಏನಿಲ್ಲ ಇಲ್ಲಿ. ಸೊ ಸ್ವಲ್ಪ ದಿನಗಳ ಹಿಂದೆ ಪಕ್ಕದ ಮನೆಯೊಬ್ಬರು ಇಬ್ಬರು ಪ್ರೀತಿಸಿ ಮದುವೆ ಆಗಿದ್ದರು. ಆದರೆ ಹೆಂಡತಿ ಜಗಳ ಮಾಡಿಕೊಂಡು ಏನೋ ಸೂಸೈಡ್ ಮಾಡಿಕೊಂಡು ಅದೇ ಆ ವ್ಯಕ್ತಿ ಹುಚ್ಚನಾಗಿ ಈ ಥರ ಮಾಡ್ತಿರ್ತಾನೆ. ಏನು ತಲೆ ಕೆಡಿಸ್ಕೋಬೇಡ, ಆರಾಮಾಗಿ ಮಲ್ಕೊ ಅಂದಾಗ ಯೂಶಫ್ಗೆ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಓ, ಆ ಥರ ಏನೂ ಇಲ್ಲ ಅಲ್ಲ, ಸೊ ಎಲ್ಲ ಪೀಸ್ ಆಗಿದೆ ಅಲ್ಲ ಅಂತ ಹೇಳಿ ಆರಾಮಾಗಿ ರೆಸ್ಟ್ ಮಾಡ್ತಾರೆ. ಸೊ ಒಂದೆರಡು ದಿನ ಕಳೆಯುತ್ತೆ. ಸೊ ಮನೆ ಬಿಟ್ಟು ಎಲ್ಲೂ ಆಚೆ ಹೋಗಲ್ಲ, ಅಪ್ಪ ಅಮ್ಮಗೆ ಕೇರ್ ಮಾಡ್ತಾ ಇರ್ತಾನೆ. ಸೊ ಒಂದು ದಿನ ಇವನು ಫ್ರೆಂಡು ಕಾಲ್ ಮಾಡ್ತಾನೆ. ಅವನ ಹೆಸರು ದಾನೇಶ್ ಅಂತ. ಫ್ರೆಂಡ್, ನಂದು ಒಂದು ಬರ್ತ್ಡೇ ಪಾರ್ಟಿ ಇದೆಯಪ್ಪ, ಬಾ ಮನೆಗೆ, ಮೀಟಾಗಿ ಹೋಗು, ಮಾತಾಡೋಣ, ಸ್ವಲ್ಪ ನಿನಗೂ ರಿಲ್ಯಾಕ್ಸ್ ಆಗುತ್ತೆ, ನಿನಗೂ ನೋಡ್ದಂಗೆ ಆಗುತ್ತೆ ಅಂತೇಳಿ ಅವ್ನ ಫ್ರೆಂಡ್ ಕಾಲ್ ಮಾಡಿದಾಗ ಆಯಿತು ಅಂಥೇಳಿ ಹೊರಡ್ಬೇಕಂತೇಳಿ ರೆಡಿ ಆಗ್ತಿರ್ತಾನೆ. ಮಧ್ಯಾಹ್ನ 2-3 ಗಂಟೆಗೆ ಅವ್ರ ತಂದೆ ಹೇಳ್ತಿರ್ತಾನೆ, ನೋಡಪ್ಪ ಮಗನೇ ಯೂಶಫ್, ನೀನು ಹೋಗೋದು ಹೋಗ್ತೀಯಾ, ಆದರೆ 12 ಗಂಟೆ ಒಳಗೆ ನೀನು ಬರಬೇಕು, ಲೇಟಾಗಿ ಬರೋಕ್ಕೆಲ್ಲ ಹೋಗಬೇಡ ಅಂದಾಕ್ರ ಇವನು ಅರ್ಜೆಂಟಲ್ಲಿ ಅವ್ರ ಮಾತನ್ನು ಸರಿಯಾಗಿ ಕೇಳಿಸ್ಕೊಳ್ಳೋಕ್ಕೆ ಸಾಧ್ಯ ಇರಲಿಲ್ಲ. ಸೊ ಅಷ್ಟು ಅರ್ಜೆಂಟ್ ಮಾಡ್ತಿದ್ದ. ಸರಿ ಅಂಥೇಳಿ ಅದೇ ಅರ್ಜೆಂಟಿಗೆ ಟೈಮ್ ನೋಡಿದ್ರೆ 4 ಗಂಟೆ ಆಗಿತ್ತು. ಆಯ್ತಪ್ಪ, ನಾನು ಹೊರಡ್ತೀನಿ ಅಂಥೇಳಿ ಅಲ್ಲಿಂದ ಒಂದು 30 ಕಿಲೋಮೀಟ್ರಷ್ಟು ದೂರ ಇರುವಂಥ ಪ್ಲೇಸಿಗೆ ಬಂದು ಅವನ ಫ್ರೆಂಡ್ ದಾನೇಶ್ಗೆ ಮೀಟ್ ಮಾಡ್ತಾನೆ. ಪಾರ್ಟಿ ಶುರು ಆಗುತ್ತೆ 9-9:30ಗೆ. ಸೊ ಅಲ್ಲಿ ತನಕ ತುಂಬ ಮಾತಾಡ್ತಾ ಇರ್ತಾರೆ. ಹಳೆ ಫ್ರೆಂಡ್ಸ್ ಎಲ್ಲರೂ ಬಂದು ಮೀಟ್ ಆಗ್ತಾ ಇರ್ತಾರೆ. ಅಕ್ಕಪಕ್ಕ ಎಲ್ಲರೂ ಡ್ರಿಂಕ್ಸ್ ಕುಡಿತಿರ್ತಾರೆ, ಪಾರ್ಟಿ ಮಾಡ್ತಿರ್ತಾರೆ, ಮಜಾ ಮಾಡ್ತಿರ್ತಾರೆ. ಹಾಗೆ ಮಾತಾಡ್ತಾ ಡ್ರಿಂಕ್ಸ್ ಮಾಡ್ತಾ ಮಜಾ ಮಾಡ್ತಿರ್ಬೇಕಾದ್ರೆ ಇವನು ಟೈಮ್ ನೋಡ್ತಾನೆ, ಅಷ್ಟೊತ್ತಿಗೆ 12 ಗಂಟೆ ಆಗುತ್ತೆ. ಸೊ ಅವನಿಗೆ ತಂದೆ ಹೇಳಿರುವಂಥ ಮಾತು ನೆನಪು ಬರುತ್ತೆ. ನನ್ನ ತಂದೆ ಹೇಳಿದ್ರಲ್ಲ 12 ಗಂಟೆ ಒಳಗೆ ನಾನು ಹೋಗಬೇಕಿತ್ತು ಅಂತ. ಇವಾಗ ನಾನು ಪಾರ್ಟಿ ಬಿಟ್ಟು ಹೋದರೆ ಯಾರಾದರೂ ಏನಾದ್ರು ಅಂದ್ಬಿಡ್ತಾರೇನೋ, ಏನು ಎಲ್ಲರೂ ಮಜಾ ಮಾಡ್ತಿದ್ದಾರೆ, ಬಟ್ ನಾನೇ ಹೋಗಿಬಿಟ್ರೆ ಹೆಂಗೆ ಅಂತೇಳಿ ಸ್ವಲ್ಪ ವಿಚಾರ ಮಾಡ್ತಾ ಕೂತಿರ್ತಾನೆ. ಸೊ ಎಲ್ಲರೂ ಕೂಡ ಅಲ್ಲೇ ಇರ್ತಾರೆ, ಯಾರೂ ಕೂಡ ಹೋಗಿರಲ್ಲ. ಆಮೇಲೆ ಅವ್ನು ಒನ್ ಆಫ್ ಫ್ರೆಂಡ್ ಬಂದು ಹೇಳ್ತಾನೆ, ಯೂಶಫ್, ನೀನು ಇವಾಗ ಹೊರಡಲೇಬೇಕು. ನೀನು ಹೋಗಬೇಕಾದ್ರೆ ಅಲ್ಲಿ ಕೌಕೆಟಲ್ ಅಂತೇಳಿ ಒಂದು ಬ್ರಿಡ್ಜ್ ಬರುತ್ತೆ, ಅದನ್ನು ದಾಟಿ ಹೋಗ್ಬೇಕು ನೀನು. 12 ಗಂಟೆ ಆಗಿಬಿಟ್ಟಿದೆ, ಭಾಳ ಲೇಟಾಗಿದೆ, ಹೋಗು ಅಂದಾಕ್ರ ಇವನಿಗೆ ಒಂಥರ ಅನ್ನಿಸ್ತಿರುತ್ತೆ. ಸೊ ಇಲ್ಲಿ ಯಾಕೆ ನನಗೆ ಹೆಂಗೆ ಹೋಗು ಅಂತಿದ್ದಾನೆ, ಪಾರ್ಟಿನ ಯಾಕೆ ಎಂಜಾಯ್ ಮಾಡು ಅಂತಿಲ್ಲ ಅಂತೇಳಿ ಇವನಿಗೆ ಯೂಶಫ್ಗೆ ಕಾಡ್ತಿರುತ್ತೆ. ಅದೇ ಟೈಮಿಗೆ ಯೋಚನೆ ಮಾಡ್ತಾ 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 ಸೊ ಅವನ ಫ್ರೆಂಡ್ ಹೇಳ್ತಾನೆ ಒಂದು ಕಥೆನ. ಇದೇ 1990ರಲ್ಲಿ ಸೊ ಒಂದು ಏನಪ್ಪ ಅಂದರೆ ಹೋರಾಟ ನಡೆದಿತ್ತು. ಅದರಲ್ಲಿ ಬಹಳಷ್ಟು ಜನ ಪಾಲ್ಗೊಂಡಿದ್ರು. ಅವರಿಗೆ ಚೆಲ್ಲಿ ಎಲ್ರಿಗೂ ಸಾಯಿಸಿಬಿಟ್ಟಿದ್ರು. ಸೊ ಆ ಜಾಗ ತುಂಬ ಹಾರರ್ ಆಗಿದೆ, ತುಂಬ ಡೇಂಜರ್ ಆಗಿರುವಂಥ ಪ್ಲೇಸ್ ಅದು. ಸೊ ಅಲ್ಲಿ ರಾತ್ರಿ ಹೊತ್ತು ಯಾರೂ ಕೂಡ ತಿರುಗಾಡೋಕ್ಕೆ ಹೋಗೋದಿಲ್ಲ. ರಾತ್ರಿ 12 ಗಂಟೆ ಆಯ್ತಂದ್ರೆ ಅದ್ರ ಮೇಲೆ ಯಾರೂ ಕೂಡ ಹೋಗೋದಿಲ್ಲ. ಆದ್ದರಿಂದ ನೀನು ಕೂಡ ಅಷ್ಟೇ, 12 ಗಂಟೆ ಆಗಿದೆ, ಇವಾಗ ನೀನು ಹೊರಡು, ಇವಾಗ ನಿನ್ನ ಟೈಮ್ ಆಗುತ್ತೆ, ಬೇಗ ಹೊರಡು ಅಂದಾಗ ಸರಿಯಪ್ಪ, ನೀನು ಹೇಳ್ದಂಗೆ ಆಗಲಿ ಅಂತೇಳಿ ರಾತ್ರಿ 1 ಗಂಟೆ ಆಗಿರುತ್ತೆ ಮನೇನ ಬಿಡೋಕ್ಕೆ. ಸೊ ಆಗ ಹೊಡ್ತಾ 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 ಸ್ವಲ್ಪ ದೂರ ಹೋಗೋಷ್ಟರೊಳಗೆ ಕೌಕೆಟಲ್ ಅನ್ನೋ ಬ್ರಿಡ್ಜು ಕಾಣಿಸುತ್ತೆ. ಅಲ್ಲಿ ಹೊಡ್ತಿರ್ಬೇಕಾದ್ರೆ ಅದೇ ಗುಂಗಲ್ಲಿ ಇರ್ತಾನೆ, ನಿಮ್ಮ ಫ್ರೆಂಡ್ ಹೇಳಿರೋ ಗುಂಗಲ್ಲೇ ಇರ್ತಾನೆ. ಆವಾಗ ಒಂದು ಕಡೆಯಿಂದ ಒಬ್ಬಳು ಸಣ್ಣ ಹುಡುಗಿ ಅಳ್ತಿರುವಂಥ ಶಬ್ದ ಬರುತ್ತೆ. ಅಳ್ತಿರೋ ಇದು ಯಾರು ಅಳ್ತಿದ್ದಾರೆ ಅಂಥೇಳಿ ಈ ಯೂಶಫ್ ಕಾರ್ನಿಂದರ್ಶಿ ನೋಡ್ತಾನೆ, ಅಲ್ಲಿ ಯಾರೂ ಕೂಡ ಇರಲ್ಲ. ಸೊ ಕಾರಿಂದ ಸ್ವಲ್ಪ ಇಳಿಬೇಕಾದ್ರೆ ಸಣ್ಣ ಹುಡುಗಿ ಕಾಣಿಸ್ತಾಳೆ. ಅವಾಗ ಯಾಕಮ್ಮ, ಯಾಕೆ ಅಳ್ತಿದ್ಯಾ, ಏನಾಯ್ತು ನಿನಗೆ ಅಂತೇಳಿ ಕೇಳ್ತಾನೆ ಇವನು. ಅವಳು ಹೇಳ್ತಾಳೆ, ಇಲ್ಲ ಸರ್, ನಮ್ಮ ಅಪ್ಪ ಅಮ್ಮ ಇಲ್ಲೇ ಇದ್ದಾರೆ, ಎಲ್ಲೂ ಕಾಣಿಸ್ತಿಲ್ಲ, ಆದರೆ ಅವ್ರ ವಾಯ್ಸ್ ಮಾತ್ರ ಕೇಳಿಸ್ತಿದೆ, ಕಾಪಾಡಿ ಕಾಪಾಡಿ ಅನ್ನೋದು ಅಂಥೇಳಿ ಆ ಹುಡುಗಿ ಹೇಳ್ತಿರ್ತಾರೆ. ಹೌದಾ, ಎಲ್ಲಿದ್ದಾರೆ ನೋಡು ಸರ್, ಅಲ್ಲಿ ಒಂದು ಕಡೆ ಕತ್ಲಿರುವಂಥ ಜಾಗ ತೋರಿಸ್ತಾಳೆ. ಆವಾಗ ಈ ಯೂಶಫು ಹೋಗಿ ನೋಡ್ತಾನೆ, ಅಲ್ಲಿ ಅವ್ರ ಅಪ್ಪ ಅಮ್ಮ ಸತ್ತು ಬಿದ್ದಿರ್ತಾರೆ. ಸೊ ಹೆಣವಾಗಿ ಇರ್ತಾರೆ. ಇವನಿಗೆ ಒಂಥರ ಶಾಕ್ ಆಗುತ್ತೆ. ಆ ನೀರಲ್ಲಿ ಬಿದ್ದಿರೋದನ್ನು ನೋಡಿ ಇವನು ತನ್ನ ಬಟ್ಟೆ ತೆಗೆದು ಹಾರಕ್ಕಂತ ಹೋಗ್ತಾನೆ. ಆ ಸಣ್ಣ ಹುಡುಗಿ ಇವನ ಕೈನ ಹಿಡಿತಾಳೆ, ಬಿಗಿಯಾಗಿ ಹಿಡ್ಕೊಂಡ್ಬಿಡ್ತಾಳೆ. ಯಾಕಮ್ಮ, ನಿಮ್ಮ ಅಪ್ಪ ಅಮ್ಮಗೆ ನಾನು ಕಾಪಾಡೋದು ಬೇಡವಾ ಅಂದಾಕರ. ಅಂಕಲ್, ನೀವೇನು ನಮ್ಮ ಅಪ್ಪ ಅಮ್ಮನ ಕಾಪಾಡ್ತೀರಾ, ಸ್ವಲ್ಪ ಈ ಕಡೆ ನೋಡಿ ಅಂದಾಕರ 50 ಜನರ ಒಂದು ರಾಶಿ ಬಿದ್ದಿರುತ್ತೆ, ಹೆಣವಾಗಿ ಬಿದ್ದಿರ್ತಾರೆ. ಅದನ್ನು ನೋಡಿ ಅಶ್ರಫ್ಗೆ ತುಂಬ ಭಯ ಆಗುತ್ತೆ. ಏನಪ್ಪ ಇದು, ಇಷ್ಟಕ್ಕೊಂದು ಜನ ಇದ್ದಾರಲ್ಲ ಅಂಥೇಳಿ. ಸೊ ಹಾಗೆ ಆ ಹುಡುಗಿ ಕಡೆ ನೋಡ್ತಾನೆ, ಆ ಹುಡುಗಿನೇ ಇರಲ್ಲ ಅಲ್ಲಿ.
ಆಯಿತಾ ಹಂಗೆ ಅಂತೇಳಿ ಇದು ಏನೋ ಒಂಥರ ಡಿಫ್ರೆಂಟ್ ಆಗಿರುವಂಥ ಕಥೆನ ಕಾಣಿಸ್ತೈತಿ, ನಾನು ಇಲ್ಲಿಂದ ಹೊರಡಬೇಕಂತೇಳಿ ಓಡಿ ಹೋಗಿ ಅವನ ಕಾರಲ್ಲಿ ಹತ್ಕೊಂಡು ಕೂತ್ಕೋತಾನೆ. ಹೆಡ್ಲೈಟ್ ಆನ್ ಮಾಡಿದ ತಕ್ಷಣ ರೋಡ್ ಮೇಲೆ ಫುಲ್ಲು ರಕ್ತದಿಂದ ತುಂಬಿರುವಂಥ ರೋಡ್ ಕಾಣಿಸುತ್ತೆ. ತುಂಬ ಭಯ ಆಗ್ತಿರುತ್ತೆ. ಹೌದಾ ಅಂಥೇಳಿ ತುಂಬ ಸ್ಪೀಡಾಗಿ ಹೋಗಿ ಅವನ ಮನೆ ಮುಂದೆ ನಿಂದಿರಿಸ್ಬಿಟ್ಟು ಮತ್ತೆ ಅವನು ಬಾಗಿಲನ್ನು ಬಾರಿಸ್ತಾನೆ. ಅವ್ರ ಅಪ್ಪ ಅಮ್ಮ ಡೋರೇ ತೆಗೆಯೋದಿಲ್ಲ. ತುಂಬ ಚಳಿ ಆಗ್ತಿರುತ್ತೆ. ಕಾಶ್ಮೀರ್ ಬೇರೆ, ತುಂಬ ಕೋಲ್ಡ್ ಆಗಿರುವಂಥ ಪ್ಲೇಸು. ಇವನು ಒಬ್ಬನೇ ಆಚೆ ನಿಂತಿರ್ತಾನೆ. ಒಂದು ಕಡೆಯಿಂದ ಒಬ್ಬ ವ್ಯಕ್ತಿ ಬರ್ತಾನೆ. ಇವನ ಹತ್ರನೇ ಬರ್ತಿರ್ತಾನೆ ಅವನು. ಆವಾಗ ಕೇಳ್ತಾನೆ, ನೀನೇನಾ ಆ ವ್ಯಕ್ತಿ ಅಲ್ಲ, ದಿನ ಬಂದು ಈ ಕಿಟಕಿ ಹತ್ರ ಕೈ ಹಾಕ್ತಿರೋದು ನೀನೇ ಅಲ್ಲ ಅಂಥೇಳಿ ಯೂಸಫು ಅವನು ಕುತ್ತಿಗೆನೇ ಹಿಡಿತಾನೆ. ಆವಾಗ ನೋಡು ಸಮಾಧಾನ ಮಾಡ್ಕೊ, ನಿನಗೊಂದು ಕಥೆನ ಹೇಳ್ತೀನಿ ನಾನು, ಇಲ್ಲಿ ಯಾಕಿದೆಯಾ ನೀನು, ನಿನಗಿಲ್ಲಿ ಗೊತ್ತಾಗ್ತಿಲ್ಲ, ನೀನು ಯಾಕೆ ಇಲ್ಲಿ ಬಂದು ಒಬ್ಬನೇ ಮಾತಾಡ್ತಿರ್ತೀಯ ಒಬ್ಬನೇ. ನಾನು ಯಾಕೆ ಮಾತಾಡಲಿ, ನನ್ನ ಅಪ್ಪ ಅಮ್ಮನ ಮನೆ ಇದು, ಇಲ್ಲಿ ನಾನಿರೋದು, ನಮ್ಮ ಅಪ್ಪ ಅಮ್ಮ ಇರೋದು, ಅವರಿದ್ದಾರೆ ಇಲ್ಲಿ, ಅದಕ್ಕೆ ಸಂಬಂಧ ನಾನು ಇಲ್ಲಿ ಬಂದಿದ್ದೀನಿ. ನ್ಯೂಯಾರ್ಕಿಂದ ಬಂದಿರೋದು ಅವ್ರ ಜೊತೆ ಮಾತಾಡಿ ಅವರಿಗೆ ಸಮಾಧಾನ ಮಾಡಿ ಅವರಿಗೂ ಕೂಡ ಅವರ ಹೆಲ್ತ್ ಬಗ್ಗೆ ಕೇರ್ ಮಾಡೋಕ್ಕಂತ ನಾನು ಬಂದಿರೋದು, ಹಾಗೆ ಹೀಗೆ ಹೇಳ್ತಾನೆ. ಎಲ್ಲಿದ್ದಾರೆ ನಿಮ್ಮ ಅಪ್ಪ ಅಮ್ಮ? ಇಲ್ಲ, ಚಾನ್ಸೇ ಇಲ್ಲ, ಈ ಮನೆ 20 ವರ್ಷದಿಂದ ಹಾಗೇ ಬಿದ್ದಿರೋದು, ಇಲ್ಲಿ ಯಾರೂ ಕೂಡ ವಾಸವಾಗಿಲ್ಲ, ಇಲ್ಲಿ ಯಾರು ಏನೂ ಇಲ್ಲ, ನಿನ್ನ ಭ್ರಮೆ ಆಗಿರೋದು. ನಿಮ್ಮ ಅಪ್ಪ ಅಮ್ಮ ಇಲ್ಲಿದ್ದಾರಾ? ನಿಜವಾಗ್ಲೂ ಇಲ್ಲ, ನಿಮ್ಮ ಅಪ್ಪ ಅಮ್ಮ ತೀರೋಗಿ 20 ವರ್ಷ ಆಯಿತು. ಕೌಕಟಲ್ ಅನ್ನೋ ಬ್ರಿಡ್ಜಲ್ಲಿ ಒಂದು ಹೋರಾಟ ನಡೆದಿತ್ತು, ಅದರಲ್ಲಿ ನಿಮ್ಮ ಅಪ್ಪ ಅಮ್ಮ ಕೂಡ ಪಾಲ್ಗೊಂಡಿದ್ರು. ಅದೇ ಸಮಯಕ್ಕೆ ಆ 50 ಜನರ ಸತ್ತೋಗಿದ್ರೆ, ಹೆಣವಾಗಿ ಬಿದ್ದಿದ್ರಲ್ಲ, ಅವ್ರ ಜೊತೆ ನಿಮ್ಮ ಅಪ್ಪ ಅಮ್ಮನೂ ಕೂಡ ಹೌದು ಅಂದಾಕರೆ ಇವನಿಗೊಂಥರ ಕರೆಂಟ್ ಹೊಡೆದಂಗೆ ಶಾಕ್ ಆಗ್ಬಿಡುತ್ತೆ. ಏನಪ್ಪ ಇದು, ನಾನು ಇಷ್ಟು ದಿನ ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡಿದ್ನಲ್ಲ, ಏನಿದು ಅಂತ ಹೇಳಿ ಇವನಿಗೆ ಶಾಕ್ ಆಗಿರುತ್ತೆ. ಅವಾಗ ಇವನು ಹೇಳ್ತಾನೆ, ಹೌದು ನಿಮ್ಮ ಅಪ್ಪ ಅಮ್ಮ ಜೊತೆ ನೀನು ಮಾತಾಡಿರ್ಬೋದು, ಬಟ್ ಅವರು ಮನುಷ್ಯರಲ್ಲ, ಅವರು ಆತ್ಮ. ಯಾಕಂದರೆ ಅವರು ಆತ್ಮ ಯಾವಾಗಲೂ ಕೂಗ್ತಿರತ್ತೆ, ನನ್ನ ಮಗ ಬಂದಿಲ್ಲ ಅಂಥೇಳಿ. ಆದರೆ ನೀನು ಬಂದಿದ್ಯಾ, ಇವಾಗ ನಿನ್ನ ಜೊತೆ ಅವರು ಮಾತಾಡಿದ್ದಾರೆ ಅಷ್ಟೇ, ಬೇರೆ ಏನೂ ಇಲ್ಲ ಅಂದಾಕ್ರೆ ಇವನಿಗೊಂಥರ ಶಾಕಲ್ಲೇ ಇರ್ತಾನೆ. ಈ ಥರ ಒಂದು ಕತೆ ನಡೆಯುತ್ತಾ, ನಮ್ಮ ಅಪ್ಪ ಅಮ್ಮ ಇಷ್ಟಕ್ಕೊಂದು ಇದು ಇತ್ತಾ ಅಂಥೇಳಿ ಇವನಿಗೊಂಥರ ಆಗಿಬಿಟ್ಟು ಇವಾಗ ಏನು ಮಾಡೋದು, ಯಾತ ಮಾಡೋದು ಅಂಥೇಳಿ ಅವನಿಗೆ ಕೇಳಿದಾಗ, ಸರಿ ಬಿಡು, ಇಲ್ಲಿ ಯಾರೂ ಇಲ್ಲ, ನಿನ್ನ ಅಕ್ಕಪಕ್ಕ ಜನರು ನೀನು ಕಿರ್ಚಾಡೋದು, ಬಾಗಿಲು ಬಡಿತಿರೋದನ್ನು ನೋಡಿ ನಿನಗೆ ಸರೌಂಡ್ ಆಗಿದ್ರು ಫಸ್ಟ್ ಡೇ ನೆನಪಿದೆಯಾ ಅಂದಾಕ್ರ, ಹ್ಞೂ ಇದೆ, ನಿನಗೇನೋ ಹುಚ್ಚ ಹಿಡ್ದಿರ್ಬೋದು, ಏನೋ ಹುಚ್ಚ ಆಗಿರ್ಬೋದು, ನಿನಗೇನೋ ಒಂದು ಕಲ್ಪನೆ ಇರ್ಬೋದು ಅಂತೇಳಿ ಅಕ್ಕಪಕ್ಕ ಮನೆಯವರು ನಿನ್ನ ಮೇಲೆ ಒಂದು ಕಣ್ಣಿಟ್ಟಿರು ಅಂತೇಳಿ ನನಗೆ ಹೇಳಿದರು, ಅದಕ್ಕೆ ಈ ಥರ ಮಾಡಿದೆ ಅಂಥೇಳಿ. ಹೌದಾ, ಸರಿ ಬಿಡಪ್ಪ ಅಂಥೇಳಿ ಅಲ್ಲಿಂದ ಯೂಸಫ್ ಅನ್ನೋನು ಸೀದಾ ನ್ಯೂಯಾರ್ಕ್ ಹೋಗಿ ತನ್ನ ಜೀವನವನ್ನು ನಡೆಸ್ತಿರ್ತಾನೆ. ನೋಡಿ ಸ್ನೇಹಿತರೆ, ಯಾವ ಥರ ಒಂದು ಮಿಸ್ಟ್ರಿ ಆಗಿರುವಂಥ ಕಥೆಗಳು ನಡೀತವೆ ನಮ್ಮ ಜೀವನದಲ್ಲಿ ಅಂಥೇಳಿ. ಸೊ ಇದೇ ಥರ ಹಾರರ್, ಮಿಸ್ಟ್ರಿಯಸ್ ಹಾಗೆ ಥ್ರಿಲ್ಲರ್ ಆಗಿರುವಂಥ ಸ್ಟೋರಿಗಳು ಬೇಕಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂಥೇಳಿ ಇವತ್ತಿನ ಕತೆ ಮುಗಿಸ್ತೀನಿ. ಜೈ ಹಿಂದ್.